ಆಫ್ಟರ್ ಲಾಂಗ್ ಟೈಮು ಈ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಸುದ್ದಿದು ಅಪ್ಡೇಟ್ ಇದಾವೆ, ಅದಷ್ಟು ಮುಗಿಸ್ಕೊಂಡು ಮುಂದಿನ ಸುದ್ದಿಗೆ ಹೋಗೋಣಂತೆ. ಅಯ್ಯೋ ಬನ್ನಪ್ಪ, ನನ್ನ ಬಾಳಿನ ಅಮಾಸ್ಯ ನನ್ನ ಮಗ ಇವನು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಬಹಳ ದಿವಸದಿಂದ ಈತನ ಸುದ್ದಿ ಹೇಳಿರಲಿಲ್ಲ. ವೈ ಬೇರೆ ಬೇರೆ ವಿಷಯ ಬಹಳ ಇದಾವಲ್ಲ ಮಾತಾಡೋದಕ್ಕೆ ಅಂತ. ಬಟ್ ಇವತ್ತು ಮಾತಾಡಬೇಕಾಗಿದೆ. ಏನ್ರಲ್ಲ ಕ್ವಾಟ್ಲೆ ನಿಮ್ದು, ಅವ್ನ್ ಕಾಲಲ್ಲಿ ಬಂದ್ರು ಮಾತಾಡ್ತೀರಾ, ಕಾರಲ್ಲಿ ಬಂದ್ರು ಮಾತಾಡ್ತೀರಾ, ಒಟ್ನಲ್ಲಿ ಅವ್ನ ಬಗ್ಗೆ ಮಾತಾಡತ್ತೇವ್ ನಿಮ್ಗೆ. ನೀವು ಮಾತಾಡ್ತೀರಿ, ನಾನು ಎತ್ತರಕ್ಕೆ ಬೆಳಿತೀನಿ ಅನ್ನೋ ಪೋಗ್ರು ಅವನಿಗೆ. ನಿಲ್ಲಿಸ್ಬೇಡ, ಮಾತಾಡ್ತಾ ಇರು. ಬಡತವ ಬೇರೆ ಮಾತಾಡ್ಲಿ, ತಿನ್ನ ಕರಗಲ್ವೇನೋ. ನೋಡ್ಬಿಡೋಣ, ಇನ್ನೇನ್ ನಮ್ ಕೆಲ್ಸ ಅದೇ ತಾನೆ. ಇವ್ರು ಗಲೀಜ್ ಮಾಡ್ಕತಾನೇ ಇರ್ಬೇಕು. ನಮ್ಗೆ ಯಾವ ಪಾತ್ರ ಇಲ್ದಿದ್ರು ತೊಳಿತಾ ಇರ್ಬೇಕು. ಮದರ್ ಇಂಡಿಯಾ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ಮಧ್ಯೆ ಬಿರುಕು ಕಾಣಿಸ್ಕೊಂಡಿದ್ಯಾ? ನಟ ದರ್ಶನ್ ಇನ್ಸ್ಟಾಗ್ರಾಮ್ ಖಾತೆಯಿಂದ ಆಪ್ತರಿಗೆ ಕೋಕ್ ಕೊಟ್ಟಿದ್ದಾರೆ. ಸುಮಲತಾ ಅಂಬರೀಶ್ರನ್ನ ಅನ್ಫಾಲೋ ಮಾಡಿದ್ದಾರೆ ನಟ ದರ್ಶನ್. ಯಾಕೆ? ಸಂಕಷ್ಟದಲ್ಲಿದ್ದಾಗ ಜೊತೆಗಿರ್ಲಿಲ್ಲ ಅನ್ನೋ ಕಾರಣಕ್ಕೇನಾದ್ರೂ ಮುನಿಸ್ಕೊಂಡ್ರ ದರ್ಶನ್? ಅಂಬರೀಶ್ ಕುಟುಂಬದಿಂದ ನಟ ದರ್ಶನ್ ದೂರ. ಚೆನ್ನಾಗಿದೆ. ಝೀರೋ ಫಾಲೋವಿಂಗ್ ಅಂದ್ರೆ ಅವರು ಯಾರನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ. ಅಂತಂದ್ರೆ ಇಂಗ್ಲಿಷಲ್ಲಿ ಫಾಲೋ ಒಂದು ವಿಷಯ ಅನುಸರಿಸೋದು ಅವರನ್ನು ಫಾಲೋ ಮಾಡೋದು. ಹಾಗೆ ಫಾಲೋ ಈಗ ಅಲ್ಲಿ 2.3 ಮಿಲಿಯನ್ ಇದೆಯಲ್ಲ, ಅವರು ದರ್ಶನ್ ತುಗುದೀಪ್ ಯಾವುದೇ ಒಂದು ಸ್ಟೇಟಸ್ ಹಾಕಿದ್ರು ಕೂಡ, ಹೊಸ ಪಿಕ್ಚರ್ ಹಾಕಿದ್ರು ಕೂಡ, ಒಂದು ಫೋಟೋ ಹಾಕಿದ್ರು ಕೂಡ ಕಣ್ಣಂತ ಗೊತ್ತಾಗುತ್ತೆ ಅವರಿಗೆ. ಫಾಲೋ ಮಾಡ್ತಾ ಇದ್ದಾರೆ. ಹಾಗೇನೆ ಇವರು ಒಂದು 4-5 ಜನರನ್ನು ಫಾಲೋ ಮಾಡ್ತಾ ಇದ್ರು. ಯಾರನ್ನು ಫಾಲೋ ಮಾಡ್ತಾ ಇದ್ರು? ಸುಮಲತಾ ಅಂಬರೀಶ್ ಅವರನ್ನು ಫಾಲೋ ಮಾಡ್ತಾ ಇದ್ರು. ಆಮೇಲೆ ಅಭಿಷೇಕ್ ಅಂಬರೀಶ್ ಅವರನ್ನು ಫಾಲೋ ಮಾಡ್ತಾ ಇದ್ರು. ಅಭಿಷೇಕ್ ಅಂಬರೀಶ್ ಅವರ ಪತ್ನಿ ಹೊಸದಾಗಿ ಮದುವೆ ಆದ್ರಲ್ಲ, ಅವಿಯು ಅವರನ್ನು ಫಾಲೋ ಮಾಡ್ತಾ ಇದ್ರು. ಆಮೇಲೆ ದಿನಕರ್ ತುಗುದೀಪ್ ಅವರನ್ನು ಫಾಲೋ ಮಾಡ್ತಾ ಇದ್ರು. ಅದಾದ ನಂತರ ಡಿ ಕಂಪನಿಯನ್ನು ಫಾಲೋ ಮಾಡ್ತಾ ಇದ್ರು. ಇವತ್ತು ಎಲ್ಲ ಯಾವುದೇ ಫಾಲೋ ಇಲ್ಲ, ಯಾರನ್ನು ಫಾಲೋ ಮಾಡ್ತಾ ಇಲ್ಲ. ನನ್ನನ್ನು ಫಾಲೋ ಮಾಡಿರುವಂತ ರೀತಿಯಲ್ಲಿ ಒಂದು ಇನ್ಸ್ಟಾಗ್ರಾಮ್ಗಳನ್ನು ನಾವೆಲ್ಲ ಫಾಲೋ ಮಾಡ್ತಾ ಇರ್ತೀವಿ. ಗೊತ್ತಾಗುತ್ತೆ ಅದು ಏನಾಗುತ್ತೆ, ಮತ್ತೊಂದಾಗುತ್ತೆ ಅಂತೇಳಿ ಗೊತ್ತಾಗುತ್ತೆ. ಮುಖ್ಯ ವಿಷಯಕ್ಕೆ ಬರಲ್ಲ. ಸುಮಲತಾ ಅಂಬರೀಶ್ ಅವರನ್ನು ಫಾಲೋ ಮಾಡೋದು ಬಿಟ್ಟ ತಕ್ಷಣ ಸುಮಲತಾ ಅಂಬರೀಶ್ ಅವರು ಕೆಲವು ಸ್ಟೇಟಸ್ ಹಾಕೊಂಡ್ಬಿಟ್ರು. ಏನು? ಅಂಡ್ ದ ಆಸ್ಕರ್ ಫಾರ್ ಬೆಸ್ಟ್ ಆಕ್ಟಿಂಗ್ ಗೋಸ್ ಟು ದೋಸ್ ಹೂ ಟ್ವಿಸ್ಟ್ ದ ಟ್ರೂತ್, ಹರ್ಟ್ ಪೀಪಲ್ ವಿದೌಟ್ ರಿಮೋರ್ಸ್, shift the blame and show how still see themselves as the hero. ಕನ್ನಡದಲ್ಲಿ ಮಾತಾಡಿ ಪ್ಲೀಸ್. ಮೇಡಮ್ಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಯಾರಿಗೆ ಅವಾರ್ಡ್ ಹೋಗ್ಬೇಕು ಅಂತಂದ್ರೆ, ಯಾರು ಸತ್ಯವನ್ನು ತಿಳಿಸ್ತಾರೆ, ಯಾರು ಮತ್ತೊಬ್ಬರಿಗೆ ದುಃಖ ಕೊಡ್ತಾರೆ, ನೋವು ಕೊಡ್ತಾರೆ, ಇದೆಲ್ಲ ಮಾಡಿ ಕೂಡ ನಾನೇ ಹೀರೋ ಅಂತ ಮೆರೀತಾರೆ, ಅವರಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕು ಅಂತ. ಅರೆ, ಅಲ್ಲಿ ಅನ್ಫಾಲೋ ಮಾಡೋದಕ್ಕೂ ಸುಮಲತಾ ಮೇಡಮ್ ಈ ರೀತಿ ಹೇಳೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತೇಳಿ ಚರ್ಚೆಗಳು ಶುರುವಾಯಿತು. ಅದಾದ ಸುಮಲತಾ ಮೇಡಮ್ ಅವರು ಇನ್ನೊಂದು ಪೋಸ್ಟ್ ಹಾಕಿದ್ರು. ಇಲ್ಲಪ್ಪ, ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ, ನಾನು ನೋಡ್ಲಿಲ್ಲ ಅದನ್ನ. ಯಾರು ಫಾಲೋ ಮಾಡ್ತಾರೆ, ಯಾರು ಫಾಲೋ ಮಾಡೋದಿಲ್ಲ ಅಂತ ನಾನು ನೋಡಕ್ ಆಗೋದಿಲ್ಲ. ಅದಕ್ಕೆ ಇದಕ್ಕೆ ಸಂಬಂಧ ಕಲ್ಪಿಸಬೇಡಿ. ದರ್ಶನ್ ಏನಿದ್ರು ಕೂಡ ನನ್ನ ದೊಡ್ಡ ಮಗನೇ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತ ಇಷ್ಟೆಲ್ಲ ಅವಾಂತರಗಳು ಇವತ್ತಾಯ್ತು. ಬನ್ನಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸದ್ಯ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಕುಟುಂಬಕ್ಕೆ ಗೇಟ್ ಪಾಸ್ ಕೊಟ್ಟಿದ್ದಾರೆ ನಟ ದರ್ಶನ್ ಜಾಮೀನ್ ಮೇಲೆ ಹೊರಗೆ ಬಂದ ಮೇಲೆ ಯಾವುದ್ರ ಬಗ್ಗೆನೂ ಪ್ರತಿಕ್ರಿಯಿಸಿಲ್ಲ ಅಥವಾ ಹೆಚ್ಚಿಗೆ ಏನು ಕೂಡ ರಿಯಾಕ್ಟ್ ಮಾಡೋದಕ್ಕೆ ಹೋಗಿಲ್ಲ. ಬಟ್ ಸ್ಟಿಲ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಫಾಲೋ ಮಾಡ್ತಾ ಇರೋರಿಗೆ ಇದು ಗಮನಕ್ಕೆ ಬಂದಿರೋದು. ದರ್ಶನ್ ಸುಮಲತಾ ಅಂಬರೀಶ್ರನ್ನ ಅನ್ಫಾಲೋ ಮಾಡಿದ್ದಾರೆ. ದರ್ಶನ್ರ ಪ್ರೊಫೈಲ್ ಗಮನಿಸಬಹುದು ನೀವು ಸದ್ಯ ಸ್ಕ್ರೀನ್ ಮೇಲೆ. ಯಾರನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ ಅವರು. ಬಟ್ ಈ ಮುಂಚೆ ಫಾಲೋ ಮಾಡ್ತಾ ಇದ್ರು. ಆದ್ರೆ ಈಗ ಆಪ್ತರಿಗೆ ಕೋಕ್ ಕೊಟ್ಟಿದ್ದಾರೆ. ತಾವು ಜೈಲಲ್ಲಿದ್ದಾಗ, ಮರ್ಡರ್ ಕೇಸಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದಾಗ, ಅದಾದ್ಮೇಲೆ ಅಲ್ಲಿಂದ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆದ್ಮೇಲೆ ಏನೆಲ್ಲ ಸಿಚುವೇಶನ್ಸ್ ಫೇಸ್ ಮಾಡಬೇಕಾಗಿ ಬಂತು, ಹೊರಗೆ ಯಾರ್ಯಾರು ಏನೇನ್ ಮಾತಾಡಿದ್ದಾರೆ, ತಮ್ಮ ಸಪೋರ್ಟ್ಗೆ ಯಾರು ಬಂದಿದ್ರು ಅಥವಾ ಯಾರು ಇದ್ರ ಬಗ್ಗೆ ಮಾತೇ ಆಡ್ಲಿಲ್ಲ, ತಮ್ಮ ಸುಖದಾಗ ಎಲ್ರು ಇರ್ತಾರ, ದುಃಖದಾಗ ಯಾರು ಇರಕ್ಕಿಲ್ಲ ಅನ್ನೋ ಮಾತನ್ನ ಎಲ್ರು ದಿಟ ಮಾಡ್ಬಿಟ್ರು. ತಾಯಿ ಮಗ ಅಂತಾನೆ ಗುರುತಿಸ್ಕೊಂಡವರು. ಅದು ಕೂಡ ದರ್ಶನ್ ಅಂಬರೀಶ್ರ ಕುಟುಂಬಕ್ಕೆ, ಸುಮಲತಾ ಅಂಬರೀಶ್ರಿಗೆ ಬಹಳ ಹತ್ತಿರದಲ್ಲಿರೋರು, ಆತ್ಮೀಯವಾಗಿರೋರು, ಕುಟುಂಬದ ಸದಸ್ಯರಾಗೇನೆ ಇರ್ತಾರೆ ಸದಾ. ಅಭಿಷೇಕ್ ಅಂಬರೀಶ್ ಮತ್ತೆ ನಟ ದರ್ಶನ್ ನಡುವೆ ಕೂಡ
ಅಷ್ಟೇ ಸಹೋದರತ್ವದ ಬಾಂಧವ್ಯ ಇರೋದನ್ನು ಕೂಡ ನಾವು ಹಲವು ಸಂದರ್ಭಗಳಲ್ಲಿ ನೋಡಿದೀವಿ. ಈ ರೀತಿಯಾಗಿ ಒಂದೇ ಕುಟುಂಬದ ರೀತಿ ಇದ್ರು ಕಲಾವಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ಅಷ್ಟರ ಮಟ್ಟಿಗೆ ಅಂಬರೀಶ್ರ ಕುಟುಂಬ ಮತ್ತೆ ದರ್ಶನ್ರ ಒಡನಾಟ ಇತ್ತು. ಆದ್ರೆ ಈಗ ಬದಲಾಗಿರೋ ಸನ್ನಿವೇಶದಲ್ಲಿ ದರ್ಶನ್ ಸುಮಲತಾ ಅಂಬರೀಶ್ರನ್ನ ಅನ್ಫಾಲೋ ಮಾಡಿದ್ದಾರೆ, ಮತ್ತೆ ಯಾರನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ. ಆಪ್ತ ಬಳಗ ಅಂತ ಏನಿತ್ತೋ ಅದಕ್ಕೆ ಕೋಕ್ ಕೊಟ್ಟಿದ್ದಾರೆ. ಅವರ ಈ ನಡೆ ಈಗ ಹಲವು ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಮೀಡಿಯಾದವರು ತಂದಿಕ್ಕಿ ತಮಾಷೆ ನೋಡಿ ಕಡ್ಡಿ ಅಲಾಡ್ಸ್ಬೇಡಿ ಸರ್. ಅಲ್ಲಿ ಬೇರೆ ಇಲ್ಲೇ ಬೇರೆ, ಅರ್ಥ ಆಯ್ತಾ? ತಂದಿಕ್ಕೊಂಡು ತಮಾಷೆ ನೋಡೋದೇನು ಏನು TRP